ದಕ್ಷಿಣ ಭಾರತದ ಕುಂಭಮೇಳ ಈ ಒಂದು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಏನೊಂದು ಪಾದಯಾತ್ರೆ ಮುಖಾಂತರ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಏನು ತಮ್ಮ ಸ್ನೇಹ ಬಳಗವನ್ನ ಕರ್ಕೊಂಡ್ಬಿಟ್ಟು ಜ್ಯೂಸ್ ಅನ್ನ ಹಂಚ್ತಾ ಇದ್ದಾನೆ ಪಾದಯಾತ್ರೆಗೆ ಬರ್ತಕ್ಕಂಥವ್ರಿಗೆ. ಇಲ್ಲಿ ವಿಶೇಷ ಮ್ಯಾಂಡೇಟರಿ ವಿಚಾರ ಹೇಳೋದೇನಂತಂದ್ರೆ, ಒಬ್ಬ ಮುಸ್ಲಿಂ ವ್ಯಾಪಾರಿ ಶಕೀಲ್ ಅಹಮದ್ ಅಂತ ಹೇಳಿ ಆ ವ್ಯಕ್ತಿ ಬರ್ತಕ್ಕಂಥ ಪ್ರತಿಯೊಂದು ಪಾದಯಾತ್ರಿಗಳಿಗೆ ಮತ್ತು ಭಕ್ತಾದಿಗಳಿಗೆ ಜ್ಯೂಸ್ ಅನ್ನ ಹಂಚ್ತಾ ಇರೋದು ನೋಡಿ ನಮಗೆ ಬಹಳ ವಿಶೇಷ ಅನಿಸ್ತು. ಅದಕ್ಕೋಸ್ಕರ ನೇರವಾಗಿ ಅವರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಕೇಳಿರ್ತಕ್ಕಂಥ ಉತ್ತರ ಬಹಳ ಬಹಳ ವಿಶೇಷ ಅನಿಸ್ತು. ಅದಕ್ಕೋಸ್ಕರ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಶಕೀಲ್ ಅವರೇ, ಕೊಪ್ಪಳ ಗವಿಸಿದ್ದೇಶ್ವರಕ್ಕೆ ಬರ್ತಕ್ಕಂಥ ಪಾದಯಾತ್ರಾರ್ಥಿಗಳಿಗೆ ನೀವು ಜ್ಯೂಸ್ ಅನ್ನ ಹಂಚ್ತಾ ಇದ್ರಿ. ಒಟ್ಟಾರೆ ಇದು ಒಂದು ವಿಶೇಷವಾಗಿ ನಮಗೆ ಕಾಣ್ತಾ ಇತ್ತು. ಅದಕ್ಕೋಸ್ಕರ ನಿಮ್ ಜೊತೆ ಮಾತಾಡೋ ಅಭಿಪ್ರಾಯ ಇದ್ರೆ ಮಾತಾಡಿಸ್ಬೋದಂತ. ಸರ್ ಏನಿಲ್ಲ ಸರ್, ಇದು ಪ್ರತಿ ವರ್ಷ ನಮ್ ಕೊಪ್ಪಳ ಜಾತ್ರೆ ಆಗುತ್ತೆ. ಈ ವರ್ಷ ನಾವೇನ್ ನಮ್ ಕಡೆಯಿಂದ ಚಿಕ್ಕ ಸೇವೆ ಮಾಡೋಣ ಅಂತ ಹೇಳಿ ಅಭಿಪ್ರಾಯದಿಂದ ಮಾಡ್ತೀವಿ. ನಾನೇನಂತಂದ್ರೆ, ಮುಂದೆ ಬನ್ನಿ. ಈಗ ಭಕ್ತಿಗಳು ಮತ್ತೇನು ಪಾದಯಾತ್ರಾರ್ಥಿಗಳಿಗೆ ನೀರ್ ಹಂಚೋದಕ್ಕೂ ಹಿಂದೆ ಬಂದು ನೋಡ್ತಕ್ಕಂಥ ಕಾಲ ಇದು. ನೀರ್ ಕೊಟ್ರೆ ಎಲ್ಲಿ ನಮ್ದು ಕಡಿಮೆ ಆಗ್ಬಿಡುತ್ತೆ ಅಂತಕ್ಕಂಥ ಒಂದು ಮೆಂಟಾಲಿಟಿಯಲ್ಲಿ ಜನ ಇದ್ದಾರೆ. ಅಂದ್ರೆ ಅಷ್ಟೊಂದು ಕಮರ್ಷಿಯಲ್ ಮೆಂಟಾಲಿಟಿ ಇರೋದ್ರ ನಡುವೆ ಇದು ಯಾವ್ದು ಫ್ರೂಟಿ ಒಳ್ಳೆ ಜ್ಯೂಸ್ ಅನ್ನ ಹಂಚ್ತಾ ಇದ್ರಿ, ಬಹಳ ಹೆಮ್ಮೆ ಅನ್ಸುತ್ತೆ. ಏನ್ ಮೆಸೇಜ್ ಕೊಡ್ತಾ ಇದ್ರಿ, ಏನು ಇದರಿಂದ ಸಮಾಜಕ್ಕೆ? ನಮ್ಗೆ ಒಳ್ಳೇದ್ ಮಾಡಿದ್ರೆ ನಾವು ಒಳ್ಳೇದ್ ಮಾಡಿದ್ರೆ ನಮಗ್ ಒಳ್ಳೇದಾಗುತ್ತೆ. ಅದ್ರ ಸಮಯ ಪಾದಯಾತ್ರೆಯಿಂದ ಬಹಳ ದೂರದಿಂದ ಹಳ್ಳಿಯಿಂದ ಜನ ಬರ್ತಿದ್ದಾರೆ ನಡ್ಕೊಂತು. ಅವರಿಗೆ ಒಂದು ಚಿಕ್ಕ ಒಂದು ಜ್ಯೂಸ್ ಇಂದ ಒಂದು ಇದು ಮಾಡ್ಲಿ ಅಂತ ಹೇಳಿ ಸೇವೆ ಮಾಡಿದ್ರೆ ಹೊಟ್ಟೆ ತಣ್ಣಗಾಗ್ಲಿ ಅಂತ ಹೇಳಿ ಮಾಡ್ತೀವಿ. ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ರು ಇವಾಗ ಜಾತಿ ಧರ್ಮ ಅಂತ ಕಚ್ಚಾಡ್ಕೊಂಡು ಸಾಯ್ತಾ ಇದಾರೆ ಎಷ್ಟೋ ಜನರ ನಡುವೆ. ಈ ಒಂದು ಮಾನವೀಯತೆ ಕಾಣ್ಬೇಕಂತಂದ್ರೆ ಯಾವ ರೀತಿಯಾಗಿರ್ಬೇಕಂತ? ಸರ್ ನೋಡಿ ಸರ್, ಜಾತಿ ಧರ್ಮ ಅದು ಇರ್ಲಾರ್ದಂಗೆ ಬಾಳೆ ಮಾಡಿದ್ರೆ ಒಳ್ಳೇದ್ ಸರ್. ಯಾಕಂತ ಹೇಳಿದ್ರೆ ಜಾತಿ ತಗೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ ಸರ್. ನಾಳೆ ಜಾತಿ ಭೇದ ಭಾವ ಬ್ಲಡ್ ಎಲ್ಲ ಒಂದೇ ಇರ್ತದೆ ಸರ್. ಜಾತಿ ಭೇದ ಭಾವ ಬರಲ್ಲ ಸರ್. ಆಮೇಲೆ ನೋಡ್ತಾ ಇದ್ರಿ ನೀವು, ಶಕೀಲ್ ಅನ್ನೋ ವ್ಯಕ್ತಿ ತಮ್ಮ ಸ್ನೇಹ ಬಳಗ ಮತ್ತು ಸಹೋದರರಿಂದ ಏನೊಂದು ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಿರ್ತಕ್ಕಂಥ ಪಾದಯಾತ್ರಾರ್ಥಿಗಳಿಗೆ ಜ್ಯೂಸ್ ಅನ್ನು ಹಂಚುವ ಮುಖಾಂತರ ಬೆಳಿಗ್ಗೆಯಿಂದ ಹಂಚ್ತಾ ಇದ್ದಾರೆ. ನಿಜಕ್ಕೂ ಅವ್ರು ನೋಡಿ ಬಹಳ ಆಶ್ಚರ್ಯ ಅನಿಸ್ತು ನನಗೆ. ಆ ಜ್ಯೂಸ್ ಅನ್ನು ಹಂಚುವ ಮುಖಾಂತರ ಒಂದು ಒಳ್ಳೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ಇದು ಎಲ್ರಿಗೂ ಮಾದರಿಯಾಗಿರ್ತಕ್ಕಂಥ ವಿಚಾರಣೆ ಅಂತ ಹೇಳ್ತಾ, ನಾನು ಮಂಜುನಾಥ್ ಬಿ ತೋಟಗಾರ್, ನ್ಯಾಷನಲ್ ಟಿವಿ ಕೊಪ್ಪಳ.